ಈಗ ಕಣ್ಣುಗುಡ್ಡೆಗಳನ್ನು ಜೋರಾಗಿ ಮುಚ್ಕೊಳ್ಳಿ, ಒತ್ತಿ ಮುಚ್ಕೊಳ್ಳಿ, ಒತ್ತೆ ಆ ಕುಂಚನ ಮಾಡಿ ಮುಚ್ಕೊಳ್ಳಿ. ಕಣ್ಣು ಗುಡ್ಡೆಗಳನ್ನು ಒತ್ತೆ ಮುಚ್ಕೊಳ್ಳಿ. ಟೈಟ್ ಟೈಟ್, ಸ್ಟಿಲ್ ಟೈಟ್. ಇನ್ನೂ ಒತ್ತಾ ಹೋಗಿ. ಕಣ್ಣು ಗುಡ್ಡೆಗಳನ್ನು ಅಮುಕಿ ಹಿಡೀರಿ. ರಿಲ್ಯಾಕ್ಸ್. ಸಡ್ಬಿಡಿ, ಸಡ್ಬಿಡಿ. ಟೈಟ್. ಕಣ್ ತೆಗಿಬೇಡಿ. ಟೈಟ್. ಕಣ್ಣು ಒತ್ತೆ ಮುಚ್ಚ್ರಿ, ಒತ್ತೆ ಮುಚ್ಚ್ರಿ. ಕಣ್ಣು ಗುಡ್ಡಿಗೆ ಹೆಚ್ಚಿಗೆ ಬೇಕು ಒಳಗಡೆ. ಇನ್ನು ಒತ್ತೆ ಮುಚ್ಚ್ರಿ, ಒತ್ತೆ ಮುಚ್ಚ್ರಿ. ಜೋರ ಮುಚ್ಚಿ. ಪೂರ ಕಣ್ಣು ಗುಡ್ಡೆಗಳು ಟೈಟ್ಲಿ ಮುಚ್ಚಬೇಕು ನೋಡಿ. ರಿಲ್ಯಾಕ್ಸ್. ಕೊನೆಯ ಸಲ ಟೈಟ್ಲಿ. ಕ್ಲೋಸ್ ದ ಐಸ್ ಟೈಟ್ಲಿ, ವೆರಿ ಟೈಟ್ಲಿ, 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 ಸ್ಟಿಲ್ ಟೈಟ್ಲಿ, ಸ್ಟಿಲ್ ಟೈಟ್ಲಿ, ಆ್ಯಂಡ್ ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ಸಾವಕಾಶ ಕಣ್ಣುಗುಡ್ಡೆಗಳನ್ನು ತಿಕ್ಕೋರಿ. ಕಣ್ಣುಗುಡ್ಡೆಗಳನ್ನು ಸಾವಕಾಶ ತಿಕ್ಕೋರಿ. ಮೃದುವಾಗಿ ತಿಕ್ಕೊಳ್ಳಿ. ಕಣ್ ತೆಗಿರಿ. ಇದನ್ನು ಆ್ಯಕ್ಚುಲಿ 21 ನಿಮಿಷ ಮಾಡಬೇಕು. ಬರೀ ಇದು ಒಂದು ಮಾಡಿದ್ರಿಂದ ನಿಮಗೆ ಪ್ರೊಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗಿರ್ತದಲ್ಲ, ಅದು ಕಮ್ಮಿ ಆಗ್ತದೆ. ಪಿಸ್ತೂಲ ಕಮ್ಮಿ ಆಗ್ತದೆ. ಪೈಲ್ಸ್ ಕಮ್ಮಿ ಆಗ್ತದೆ. ಕಾನ್ಸ್ಟಿಪೇಷನ್ ಕಮ್ಮಿ ಆಗ್ತದೆ. ಹೌದಾ? ಮುಂದೆ ಹೇಳ್ತೀರಲ್ಲ, ಈಗ ನೀವು ಮಾಡ್ತಕ್ಕಂಥ ಕ್ರಿಯೆ ಕುಂಡಲಿನಿ ಓಪನಿಂಗಿಗೆ ಒಂದು ಪ್ರಾರಂಭಿಕ ಹಂತ ಇದು. ಇದನ್ನು ದಿನಾಲು ಬರೀ ಇದನ್ನು ಪ್ರಾಕ್ಟೀಸ್ ಮಾಡಿ ಸಾಕು. ನಾಳೆಯಿಂದ ನೀವು ಹೋಗೋದು ಸ್ವಲ್ಪ ಬೇಗ ಫಾಸ್ಟ್ ನೀವು ಬರ್ತಾ ಇದೆ ಅನ್ನೋದು ದಿನಗಳು. ಯಾವಾಗ ಟೈಮ್ ಸಿಗುತ್ತಲ್ಲ ಆವಾಗ ಸುಮ್ಮನೆ ಶಾಂತ ಕಾಟ್ ಮೇಲೆ ಕೂತ್ಕೊಳ್ಳಿ, ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿರಿ. ಆಮೇಲೆ ಮೈಯೆಲ್ಲ ಸರಳಿ ಬಿಡಬೇಕು. ನೀವು ಕಾಟ್ ಮೇಲೆ ಕೂಡ್ರಿ, ಕುರ್ಚಿ ಮೇಲೆ ಕೂಡ್ರಿ, ಕೆಳಗೆ ಕೂಡ್ರಿ, ಬಟ್ ಇಡೀ ಮೈಯನ್ನು ಸರಳಿ ಬಿಡಬೇಕು. ಸರಳಿ ಬಿಟ್ಟು ಸಾವಕಾಶ ಡೀಪ್ ಬ್ರೀದಿಂಗ್ ಮಾಡ್ತಾ ಹೋಗ್ತಾ ಗುದನಾವಣೆ ಮೇಲಕ್ಕೆ ಎತ್ತಬೇಕು. ಗುದನಾವಣಿಗೆ ಮೇಲಕ್ಕೆ ಎತ್ತಿ ಕಣ್ ತೆಗಿಬೇಕು. ಮುಚ್ಚಿದ ಕಣ್ಣುಗಳನ್ನು ತೆಗಿಬೇಕು. ಮೊದಲು ಹುಬ್ಬುಗಳ ಮೇಲೆ ಕೆತ್ತಬೇಕು. ಎಷ್ಟು ಸಾಧ್ಯದ ಹುಬ್ಬು ಮೇಲೆ ಕೆತ್ತಬೇಕು. ಹುಬ್ಬು ಮೇಲೆ ಕೆತ್ತಬೇಕು. ಇಲ್ಲಿ ಕುಂಕುಮ ಇಟ್ಟಿರ್ತಿರಲ್ಲ ಅಲ್ಲಿ, ಅಥವಾ ಬೈತಲೆ, ಅದನ್ನ ನೋಡ್ಕೋಬೇಕು. ನಿಮಗೆ ಬರೀ ಇಷ್ಟ ಅಂತ ಅನಿಸುತ್ತೆ. ನಿಮಗೆ ಮಾಡ್ತಾ ಹೋಗ್ರಿ. ಇಷ್ಟು ಅದ್ಭುತ ಅದಲ್ಲ. ಇದಕ್ಕೆ ತ್ರಾಟಕ ಅಂತಾರೆ. ಇದಕ್ಕೆ ಎಷ್ಟು ಕ್ರಿಯೆಗಳು ಮಾಡ್ತೀರಿ. ಒಂದು ಅಶ್ವಿನಿ ಮುದ್ರೆ ಮಾಡಿದಿರಿ, ಎರಡನೇದು ಡೀಪ್ ಬ್ರೀದಿಂಗ್ ಮಾಡಿದಿರಿ, ಮೂರನೇದು ತ್ರಾಟಕ ಮಾಡಿದಿರಿ. ನೀವು ಮತ್ತೇನು ಮಾಡಬೇಡಿ. ಮನುಷ್ಯನಾಗಿ ಏನಾದ್ರು ಸಾಧನೆ ಮಾಡಬೇಕಲ್ಲ. ಇವತ್ತು ನಿಮ್ಮ ಸ್ಥಿತಿ ಹೇಗದಪ್ಪ ಅಂದ್ರೆ, ಹಡದ ಮಕ್ಕಳು ಯಾರು ಮಾತು ಕೇಳವಲ್ರು. ತಂದೆ ತಾಯಿ ಮಾತನ್ನು ಮಕ್ಕಳು ಕೇಳವಲ್ರು. ಗಂಡಂತೂ ಸರಿನೇ ಸರಿ. ಗಂಡನ ಮಾತು ಹೆಂಡತಿ ಕೇಳ್ತಾ ಇಲ್ಲ, ಹೆಂಡತಿ ಮಾತು ಗಂಡ ಕೇಳ್ತಾ ಇಲ್ಲ. ಬಟ್ ಎಲ್ಲರೂ ಏನು ಬಯಸ್ತಾರ, ನನ್ನ ಮಾತು ಕೇಳಬೇಕಂತಾರೆ. ಅವ್ರಿಗೆ ಯಾರ ಮಾತು ಕೇಳೋದಿಲ್ಲ. ಈಗ ನಾನು ಇದ್ದೀನಿ, ನನ್ನ ಮಾತು ಯಾರನ್ನು ಎಲ್ಲರೂ ನನ್ನ ಮಾತು ಕೇಳ್ಬೇಕು ಅನ್ಸುತ್ತೆ. ನಾನು ಹಿಂಗೆ ಆಗ್ಬೇಕು ಅನ್ಸುತ್ತೆ. ಇದು ಮನುಷ್ಯನ ಸ್ವಭಾವ. ಎಲ್ಲರೂ ನನಗೆ ಅಧೀನರಾಗಿರ್ಬೇಕು, ಎಲ್ಲರೂ ವಿಧೇಯರಾಗಿರ್ಬೇಕು. ಮಕ್ಕಳನ್ನ ಹೇಳ್ದಂಗೆ ಕೇಳಬೇಕು, ಗಂಡನ ಹೇಳ್ದಂಗೆ ಕೇಳಬೇಕು. ಬಟ್ ಐತನ ಹಂಗೆ ಇಲ್ಲ. ಬಟ್ ಆಗುತ್ತೆ. ನಿಮ್ಮ ಗಂಡ ನಿಮ್ಮ ಮಾತು ಕೇಳಬೇಕಾ? ನೀವು ಹಿಡಿದ ತಲೆ ಆಗಬೇಕಾ? ನೀವು ದಾಸರಾಗಬೇಕಾ? ಯಾರನ್ನ ಒಂದು ಸಭೆ ಸಮಾರಂಭದ ಹೋದಾಗ ನಿಮಗೆ ಗೌರವ ಮರ್ಯಾದೆ ಸಿಗಬೇಕಾ? ನೀವು ಮಾತಾಡಿದ್ದ ಆಸಕ್ತಿಯಿಂದ ಕೇಳಬೇಕಾ? ಆಕಳಿಕೆ ಆಸೆ ಯಾರೋ ಬೇನಾಮಿ ಬಂದಾನಿವ ಏನು ಅನಾಸಿನ ತಿಳ್ಕೊಂಡು ಕೇಳೋಂಗಿಲ್ಲ. ಆಸಕ್ತಿಗೊಂಡು ಕೇಳಬೇಕು. ನಿಮ್ಗೆ ಗೌರವ ಕೊಡಬೇಕು. ಈ ಥರ ಅನೇಕ ಮಂದಿಗೆ ಸ್ವಭಾವ ಇರ್ತದೆ, ಭಾವನೆ ಇರ್ತದೆ, ಆಸೆ ಇರ್ತದೆ. ಮತ್ತು ಮಾಡ್ತೀರೇನು? ಈ ಮುದ್ರಾ ತ್ರಾಟಕ ಅನ್ನೋದು ಎಷ್ಟು ಅದ್ಭುತ ಅದಲ್ಲ. 6 ರೀತಿ ತ್ರಾಟಕ ಬರ್ತದೆ. ಒಂದು ಭ್ರೂಮಧ್ಯ ತ್ರಾಟಕ, ಎರಡನೇದು ನಾಸಾಗ್ರ ತ್ರಾಟಕ. ಯೋಗಿಗಳು ಎಷ್ಟು ಮಾಡ್ತಿದ್ರಪ್ಪ ಅಂದ್ರೆ ತಮ್ಮ ಸಾವನ್ನು ತಾವೇ ಕಂಡುಕೊಳ್ತಿದ್ರು. ಹೆಂಗ ನಾ ಹೇಳ್ತಿರಲ್ಲ, ಕಣ್ಣು ಮುಚ್ತಿದ್ರು. ಕಣ್ಣು ಮುಚ್ಚಿ ಮ್ಯಾಗ ತೆಗಿತಿದ್ರು. ಅದು ಈ ಕಡೆ ನೋಡ್ತಿದ್ರು. ಒಂದೇ ಅದಕ್ಕೊಂದು ಪರ್ಟಿಕ್ಯುಲರ್ ಪಾಯಿಂಟ್ ಅದ, ಪರ್ಟಿಕ್ಯುಲರ್ ತಂತ್ರ ಅದ. ನಾನು ನಿಮಗಿನ್ನೂ ಪೂರ್ಣ ಹೇಳ್ಕೊಟ್ಟಿಲ್ಲ. ಹಾಗೆ ಮಾಡಿದಾಗ ನಕ್ಷತ್ರಗಳು ಕಾಣಿಸ್ತವೆ ಕಣ್ಣಾಗ. ನಕ್ಷತ್ರ ಕಾಣಿಸ್ತಿದ್ರೆ ಸಾವು ಬಂತಂತ ತಿಳ್ಕೊಬೇಕು.
ನಮ್ಮ ಮೂಗನ್ನ ನಾಸಾಗ್ರ ದೃಷ್ಟಿ ಅಂತ ಹೇಳ್ತೀವಿ. ನಮ್ಮ ಮೂಗು ಕಾಣ್ಲಿಕ್ಕಪ್ಪ ಅಂದ್ರೆ ಸಾವು ಸಮೀಪದ ಅಂತ ತಿಳ್ಕೊಬೇಕು. ಹಿಂಗೆಲ್ಲ ತಿಳ್ಕೊಂಡ್ರು. ಬರೀ ಇದ್ರಾಗ ಇನ್ನು ಮುಂದೆ ಛಾಯಾತ್ರಾಟಕ ಅಂತ ಬರ್ತದೆ. ಬೆಳಿಗ್ಗೆ ಎದ್ದು ನಮ್ಮ ಏನು ಸೂರ್ಯನಿಗೆ ಬೆನ್ನು ಮಾಡಿ ನಿಲ್ಲಬೇಕು. ನಮ್ಮ ಪ್ರತಿ ಛಾಯೆ ಬೀಳ್ತದೆ ನೆಲದ ಮ್ಯಾಗ. ಹೌದಾ? ಉದ್ದಕ್ಕೆ ಬೀಳ್ತದೆ ಅದು. ಬೆಳಗ್ಗೆ 9 ಗಂಟೆ ಸುಮಾರು ಉದ್ದಕ್ಕೆ ಬೀಳ್ತದೆ ನಮ್ದು. ಅದನ್ನೇ ದಿಟ್ಟಿಸಿ ನೋಡಂತ ಅದು ತ್ರಾಟಕ. ಅದು ಯಾವಾಗ ನಾವು ದೃಷ್ಟಿಯನ್ನ ಒಂದು ಕಡೆ ನಿಲ್ಲಿಸಿ ನೋಡ್ತೀವಿ, ಇದು ತ್ರಾಟಕದ ಒಂದು ಹಂತ. ಹೌದಾ? ಅದನ್ನ ನೋಡ್ಬೇಕು. ಅದನ್ನ ನೋಡ್ತಾ ನೋಡ್ತಾ ಪರ್ಟಿಕ್ಯುಲರ್ ಮಿನಿಟ್ ಇರ್ತದೆ. ಅದು ನಿಮ್ಮ ವಯಸ್ಸು ಎಷ್ಟದ ಅಷ್ಟು ಮಿನಿಟ್ ನೋಡಿದಿರಾ? ನೋಡಿ ಮತ್ತೆ ಆಕಾಶದಾಗ ನೋಡ್ಬೇಕದು. ತಳಗಡೆ ನೋಡಿ ಆಕಾಶದಾಗ ನೋಡ್ಬೇಕು. ಇದೇ ಪ್ರತಿ ಛಾಯೆ ಆಕಾಶದಾಗ ಕಾಣಿಸ್ತದೆ. ಆ ಆಕಾಶದಾಗ ಕಾಣೋ ಮುಂದೆ ನಿಮ್ಮ ಕೈ ಕಾಣಿಸ್ತೇ ಹೋದ್ರೆ ಕೈ ಕಟ್ಟಕ್ಕ ಆಕ್ಸಿಡೆಂಟ್ ಆಗಿ ಅಂತ ಗೊತ್ತಾಗುತ್ತೆ. ಎಡಗೈ ಕಾಣಿಸ್ಲಿಕ್ಕಪ್ಪ ಅಂದ್ರೆ ಎಡಗೈ ಕಟ್ಟಾಗಿ ನೀವು ನಿಮ್ಮ ಎಡಗೈ ಹೋಗುತ್ತೆ. ಬಲಗೈ ಕಾಣಿಸ್ಲಿಕ್ಕೆ ಬಲಗೈ ಕಟ್ಟಾಗತ್ತ. ಕಾಲು ಕಾಣಿಸೋದಿಲ್ಲ, ಕಾಲು ಕಟ್ಟಕ್ಕಾವು. ರುಂಡು ಕಾಣಿಸ್ಲಿಕ್ಕಪ್ಪ ಗೊಟ್ಟಕ್ಕಂತೀರಿ. ಇದನ್ನೇ ಕಂಡ್ಕೊಂತಿದ್ರು. ಅದಕ್ಕೆ ಋಷಿಮುನಿಗಳು ನಾನು ನಾಳೆ ಹೊಕ್ಕಿನಂತ ಯಾಕೆ ಹೇಳ್ತಿದ್ರು? ಇವನ್ನ ನೋಡಿ, ನಾಳೆ ಹೊಕ್ಕಿನಂತ ಹೇಳ್ತಿದ್ರು ಅವರು, ಹೇಳಿ ಹೋಗ್ತಿದ್ರು ಅವರು. ಇನ್ನೊಂದು ನಾ ಹೇಳಿದ್ನಲ್ಲ, ಮಾತನ್ನ ಕೇಳಬೇಕು ಅಂತ ತಿಳ್ಕೊಂಡು ವಶೀಕರಣ ಅಂತಾರೆ ಒಂದು ರೀತಿಯಿಂದ. ಹೌದಾ? ಏನ್ ಮಾಡಬೇಕು? ಬಿಂದು ತ್ರಾಟಕ ಅಂತಾರ. ಬಿಂದು ತ್ರಾಟಕ ಅಂತಂದ್ರೆ ಒಂದು ನೀವು ಮನ್ಯಾಗ ಮಾಡ್ಕೋಬಹುದು. ಒಂದು ಬಿಳಿ ಹಾಳಿ ತಗೋರಿ. ನೀವೆಲ್ಲ ಮಕ್ಕಳು ಮಾಡ್ರಿ ಇದನ್ನೆಲ್ಲ. ಬಿಳಿ ಹಾಳಿ ತಗೊಂಡು ಅರ್ಧ ಇಂಚು ಡಯಾಮೀಟರ್ ಇರ್ತಕ್ಕಂಥ ಒಂದು ಕಪ್ಪು ಚುಕ್ಕೆ ಇಡ್ರಿ. ಗಾಡಿಗೆ ಅಂಟಿಸ್ರಿ ಅದನ್ನ. ಅದು ಹೆಂಗೆ ಅಂಟಿಸ್ಬೇಕಂದ್ರೆ ಮುಗಿನ ನೇರಕ್ಕೆ ಅಂಟಿಸ್ಬೇಕು ಅದನ್ನ. ಹೌದಾ? ಮುಗಿನ ನೇರಕ್ಕೆ ಅಂಟಿಸ್ಬೇಕು. ನೀವು 4 ಫೂಟ್ ಅಂತರದಲ್ಲಿ ಕೂಡಬೇಕು. 4 ಫೂಟ್ ಅಂತರದಲ್ಲಿ ಕೂಡಬೇಕು. ಅದನ್ನ ದಿಟ್ಟಿಸಿ ನೋಡ್ಬೇಕು. ಎಷ್ಟು ನಿಮಿಷ? ಕಣ್ಣು ಪಿಳ್ಕಿಸದೆ 21 ನಿಮಿಷ. ಒಮ್ಮೆಲೆ ಆಗೋದಿಲ್ಲ. ಕಣ್ಣು ಪಿಳ್ಕಿಸ್ತಾ ನೋಡ್ತಾ ಹೋಗಿ. 21 ನಿಮಿಷ ಆಯ್ತು, ಗೆದ್ರಿ. 51 ನಿಮಿಷ ಆಯ್ತು, ಗೆದ್ರಿ. 111 ನಿಮಿಷ. ಯಾವಾಗ ನೀವು ಎವೆ ಇಕ್ಕದೆ ಕಣ್ಣು ಪಿಳಿಕಿಸದೆ ನೋಡ್ತೀರಿ, ಸಿದ್ಧಿ ಆಗ್ಬಿಡತ್ತ. ಸಿದ್ಧಿ ಆಗ್ಬಿಡತ್ತದು. ಕನಿಷ್ಠ ಇಷ್ಟರ ಮಾಡಿರಲ್ಲ. ಏನು ಗಂಟು ಹೋಗುತ್ತೆ ನಿಮಗೆ? ನಿಮಗೆಲ್ಲ ಕುಂತಲ್ಲೇ ಆಗಬೇಕು. ಏನು ಮಾಡೋಂಗಿಲ್ಲ. ನಾಳೆ ಬೇಕು, ಗಿಡ ಹಚ್ಚೋಂಗಿಲ್ಲ. ಆರೋಗ್ಯ ಬೇಕು, ವಾಕಿಂಗ್ ಮಾಡೋಂಗಿಲ್ಲ. ತಿನ್ನೋದು ಬಿಡೋಂಗಿಲ್ಲ. ಎಲ್ಲ ತಿಂದು ಮಾಡೋದು ಮಾಡಿ ನಿದ್ಗೆಟ್ಟು ಮಾಡಿ ನನಗೆ ಆರೋಗ್ಯ ಬೇಕು, ಇದು ನಿಮ್ಮ ಸ್ವಭಾವ. ಹಾಗಿಲ್ಲ. ಇದೆಲ್ಲ ಮಾಡಬೇಕು. ಸಿಂಪ್ಲಿ ದಿನ 21 ನಿಮಿಷ ಮಾಡ್ತೀರಾ, ತ್ರಾಟಕ ಮಾಡ್ರಿ. ಮತ್ತೇನು ಮಾಡೋದಕ್ಕಾಗಿಲ್ಲ. ಸುಮ್ಮನೆ ಕೂಡ್ರಿ. ಅದು ಅಲ್ಲಿ ಮಗ್ಲು ಚಕ್ರದ ಗೊತ್ತಿದ್ರಿ? ಅಲ್ಲಿ ನಿಮ್ಮ ಮಗ್ಲ ಬಲಕ್ಕೆ ಮಗ್ಲದ ನೋಡ್ರಿ. ಅದನ್ನ ನೋಡಿದ್ರೆ ಅದಕ್ಕೆ ಮಾಡಿಸಿ ನಿಮ್ಮಂಥವ್ರಿಗೆ ವೀಲ್ ತ್ರಾಟಕ ಅಂತಾರೆ, ಅದಕ್ಕೆ ಚಕ್ರ ತ್ರಾಟಕ ಅಂತಾರೆ ಅದಕ್ಕೆ. ಹೌದಾ? ಇದು ಡೆವಲಪ್ ಆದಾಗ ಹಿಪ್ನಾಟಿಕ್ ನೇಚರ್ ಡೆವಲಪ್ ಆಗುತ್ತೆ. ಹಿಪ್ನಾಟಿಕಲಿ ಅವಾಗ ನಿಮ್ಗೆ ಶಕ್ತಿ ಬರ್ತದವ, ಒಂದು ಆಂತರಿಕ ಶಕ್ತಿ. ಆಂತರಿಕ ಶಕ್ತಿ ಬಂದಾಗ ನಾನು BE ಕಲಿತಾ ಇದ್ದೀನಿ. ನಾನು ಈ ವರ್ಷ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತಾ ಇದ್ದೀನಿ. ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀನಿ. ಅಫರ್ಮೇಷನ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ ಪಾಸ್ ಹಾಕಿರಿ. ನನ್ನ ಗಂಡ ನನ್ನ ಮಾತು ಕೇಳ್ತಾ ಇದ್ದಾನೆ. ನನ್ನ ಗಂಡ ನನಗೆ ಒಬೆ ಇದ್ದಾನೆ. ನನ್ನ ಮಕ್ಕಳು ನನಗೆ ಒಬೆ ಇದ್ದಾರೆ, ವಿಧೇಯರಾಗಿದ್ದಾರೆ. ಈ ಸಭಾದಲ್ಲಿ ನಾನು ಚೆನ್ನಾಗಿ ಮಾತಾಡಿದ್ದೀನಿ. ಇಷ್ಟು ಅಪರ್ಮಿಷನ್ ಮಾಡ್ಕೊಂಡು ಹೋಗ್ರಿ. ಬರೀ ಕಣ್ಣುಗಳನ್ನು ನೋಡ್ರಿ. ನಿಮ್ಮ ಕಣ್ಣಿಗೆ ಕಣ್ಣು ತಾಕ್ತಿಲ್ಲ, ವಶೀಕರಣ ಹಾಕೋರು. ನೀವು ಹೇಳ್ತೀನಿ ಕೇಳ್ತಾರ ಅವರು. ಅದನ್ನ ಅವ್ರು ಚೆಕ್ ಮಾಡ್ತಾರೆ. ಹೆಂಗ? ಯಾವಾಗ ನೀವು 51 ನಿಮಿಷ ನೋಡಿ, 51, 11 ನಿಮಿಷ ನೋಡ್ತಿರಲ್ಲ, ಚೆಕ್ ಮಾಡೋ ವಿಧಾನ ಅದ. ಒಂದು ಹಲ್ಲಿ ಹಿಂಗೆ ಹೊಂಟತೈತಿ, ಇದನ್ನ ಸಿದ್ಧಿ ಮಾಡ್ಕೊಂಡಿರ್ತೀರಿ. ಆ ಹಲ್ಲಿ ಹೇಳಬೇಕು, ಕೆಳಗೆ ಬಾ. ಮನಸ್ಸಿನಾಗ ಕೆಳಗೆ ಬಾ. ಹಲ್ಲಿ ಕೆಳಗೆ ಬರ್ತದ. ಮೊದಲು ಹಲ್ಲಿ ಮ್ಯಾಪ್ ಪ್ರಯೋಗ ಮಾಡ್ತಾರೆ. ಯಾವತ್ತಿಗವರು ತಮ್ಮ ಸಿದ್ಧಿ ಆಗೈತೆ ಅನ್ನೋ ಚೆಕ್ ಮಾಡಕ್ಕೆ ಹಲ್ಲಿ ಮ್ಯಾಪ್ ಪ್ರಯೋಗ ಮಾಡ್ತಾರೆ. ಹೌದಾ? ಆನಂತರ ಸೈಡ್ ಹೋಗು, ಮೇಲೆ ಹೋಗು, ಹಲ್ಲಿ ಮ್ಯಾಗ ಫಸ್ಟ್ ಪ್ರಯೋಗ. ಆಮೇಲೆ ಯಾರೋ ಹೊಂಟಿರ್ತಾರ, ಒಂದು ಕಾಣಿಸ್ತಾರ ಅವರು, ಬಟ್ ನಿಮ್ಮ ಬೆನ್ನ ಹಾಕಿ ಹೊಂಟಿರ್ತಾರ. ನೀ ನನ್ನ ಕಡೆ ನೋಡು ಅಂದ್ರೆ ಸಾಕು, ಹೊಳ್ಳಿ ನೋಡ್ತಾರ. ಇಷ್ಟು ಅದ್ಭುತದ. ಅದಕ್ಕೆ ಯಾಕೆ ಬಡ್ದಾಡ್ತೀರಿ? ಯಾಕೆ ಮತ್ತೊಬ್ಬರ ಮಾತು ಕೇಳೋದಿಲ್ಲ ಅಂತ ಬಡ್ಕೊಂತೀರಿ? ಮಾಡ್ರಿ. ಸಿಂಪಲ್ ಅದ. ಒಂದು ಇಂಟ್ರ್ವ್ಯೂ ಹಾಕಿರಿ, ಕಣ್ಣಿಟ್ಟು ನೀ ನನಗೆ ಇವತ್ತು ಅಪಾಯಿಂಟ್ಮೆಂಟ್ ನಾನು ಕೊಡ್ತಿ ಅಂತ್ಕೊಂಡು ಕೂಡಿರ್ಬೇಕಾರ ಅವ ನಿಮಗೆ ಹೋಬೆ ಹಾಕನ ನಿಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಟ್ಟು ಇದನ್ನು ಕೊಡ್ತಾನೆ, ಕ್ಯಾರೆಕ್ಟ್. ಇದನ್ನೇ ಇದರ ಮುಂದುವರೆದ ಭಾಗದ
ಹಿಪ್ನಾಟಿಸಮ್ ಸಂಮೋಹನ ಅಂತಾರೆ ಅದಕ್ಕೆ. ಸಂಮೋಹನ ಅಂತಾರೆ ಅಂದ್ರೆ ಮಂದಿ ನಾವು ಹೇಳಿದ್ದನ್ನ ವಿಧೇಯರಾಗಿ ಪಾಲಿಸ್ತಾರಂತ. ಅಷ್ಟು ಅದ್ಭುತ ಅದ ಈ ನೀವು ಮಾಡಿದ್ದು. ಸಿಂಪ್ಲಿ ಮಾಡ್ರಿ. ಹೌದಾ? ಏನು ಮಾಡಬೇಕು? ಸರಳ ಅದ. ಉಸಿರಾಟ ತೊಗೊಳ್ತೀರಿ, ತಗೊಳ್ತಾ ಗುದನಾದ ಮೇಲೆ ಎತ್ತೀರಿ, ಕಣ್ಣು ಗುಡ್ಡಿ ಮ್ಯಾಗ ಎತ್ತೀರಿ, ನೋಡ್ತೀರಿ. ಅದಕ್ಕೆ ಹೆಚ್ಚು ಟೈಮ್ ಮೇಂಟೈನ್ ಮಾಡ್ಕೊಂಡು ತಗೋಬೇಕು. ಇವತ್ತು 10 ಸೆಕೆಂಡ್ ನೋಡಿದ್ರಿ, ನಾಳೆ 15 ಸೆಕೆಂಡು. ಈಗ ನೋಡ್ರಿ, ನಾನು ತೊಗೊಂಡೆ, ನಾ ಆರಾಮಾಗಿ ಎಷ್ಟೊತ್ತು ಹಿಡಿಬೇಕು ಅಷ್ಟೊತ್ತು ಹಿಡಿಬೇಕಿಲ್ಲ ಒಳಗಡೆ ಗುದನಾಳವನ್ನ. ಸಾಕಾಯ್ತು. ಒತ್ತಡ ಕ್ರಿಯೇಟ್ ಆಗಬಾರ್ದು. ಉಸಿರು ತೊಗೊಂತೀನಿ, ಎಷ್ಟೊತ್ತು ಹಿಡಿಬೇಕು ಒಳಗಡೆ. ನಾವು ಬಿಡಬೇಕಪ್ಪ ಅಂತ ಒತ್ತಡ ಕ್ರಿಯೇಟ್ ಆಗಬಾರ್ದು. ಬಿಡಬೇಕಂತ ಒತ್ತಡ ಕ್ರಿಯೇಟ್ ಆಗಬಾರ್ದು. ಹೌದಾ? ಮತ್ತೆ ಹಿಡ್ಕೊಂತೀನಿ ಎಷ್ಟೊತ್ತು ಬಿಡಬೇಕು ಅಂತ ಕ್ರಿಯೇಟ್ ಆಗಬಾರ್ದು, ತಗೋಬೇಕು ಅಂತ ಕ್ರಿಯೇಟ್ ಆಗಬಾರ್ದು. ಅಷ್ಟು ಸರಳ ಮಾಡ್ಕೊಂತವ್ರಿ. ಇದು ಒಮ್ಮೆಲೆ ಬರೋದಿಲ್ಲ. ಹಿಂಗೆ ನಾನು ಹೇಳ್ದಂಗ ನೀವು ಮಾಡುವ ಕ್ರಿಯೆಗೆ ಸಾಧನಾ ಮಾರ್ಗ ಅಂತಾರೆ, ಯೋಗ ಸಾಧನಾ ಮಾರ್ಗ ಅಂತಾರೆ. ಇದನ್ನು ಮಾಡ್ರಿ, ಮತ್ತೇನು ಮಾಡೋದ್ಬೇಕಾಗಿಲ್ಲ. ಯಾಕೆ ಒದ್ದಾಡ್ತೀರಿ? ಜಗತ್ತ ನಿಮಗೆ ತಲೆ ಬಾಗ್ತದೆ. ನಿಮಗೆ ತಲೆ ಬಾಗ್ತದ. ಇವತ್ತು ನನಗೆ 19 ಲಕ್ಷ ಜನ ಶಿಷ್ಯರದಾರ ವಿಶ್ವದ ಆದ್ಯಂತ, ಜಗತ್ತಿನಾದ್ಯಂತ 19 ಲಕ್ಷ ಜನ. ಹೌದಾ? ನಾನು ಹೇಳಿದ್ದೆ ವೇದವಾಕ್ಯ ಅವರಿಗೆ. ಯಾರೂ ಅಲ್ಲಗಳಿದಿಲ್ಲ. ಎಷ್ಟೋ ಮಂದಿ ಅಂತೂ ನನ್ನ ದೇವರ ಸ್ವರೂಪದಲ್ಲಿ ಕಾಣ್ತಾರೆ. ಏನು ಚಮತ್ಕಾರ ಆಗ್ತಾವ. ನಾ ಮಾಡೀನಿ. ಒಂದಿಷ್ಟು ಸಾಧನ ಮಾಡ್ಕೊಂಡೀನಿ ನನ್ನ ಬಾಲ್ಯದ ಜೀವನದೊಳಗೆ, ಬ್ರಹ್ಮಚರ್ಯ ಜೀವನದೊಳಗೆ, ಸಾಧನಾ ಮಾರ್ಗದೊಳಗೆ. ಒಂದಿಷ್ಟು ಸಾಧನಕ್ಕೆ ಇವನ ಪ್ರಾಣಾಯಾಮ, ಕುಂಭಕ. ಹೌದಾ? ಮುಂದೆ ಅದಕ್ಕೆ ಪ್ರಾಣಸ್ತಂಭನ ಅಂತ ಬರ್ತದೆ. ಅಲ್ಲಿ ಒಬ್ಬರು ಯೋಗಿಗಳದಾರ, ಅವರಿಗೆ ಅದೃಶ್ಯಾನಂದ ಸ್ವಾಮಿಗಳಂತಾರ. ಹೌದಾ? ಅಲ್ಲಿದಾರಲ್ಲ ಸ್ಕೆಲ್ಟನ್ ಬಾಡಿ. ಹೌದಾ? ಸ್ವಾಮಿ ಸಚ್ಚಿದಾನಂದ ಬಾಬಾ ಅಂತಾರ. ಹೌದಾ? ಅನೇಕ ಒಂದು 7-8 ಹೆಸರಿನಿಂದ ಕರೀತಾರ ಅವ್ರನ್ನ. ಅವ್ರ ಎಷ್ಟು ಗೊತ್ತದ? 987. ಇನ್ನೂ ಜೀವಂತ ಅದಾರ. 987. ಯಾವಾಗ ನಾ ಭೇಟಿಯಾದಾಗ, ಭೇಟಿಯಾಗಿ 36 ವರ್ಷ ಆಯ್ತು. 2 ಸಲ ಭೇಟಿಯಾಗಿನ ಅವ್ರನ್ನ. ನಮ್ಮ ಗುರುಗಳು ದೇವರಾ ಬಾಬಾ ಗುರುಗಳಿದ್ರು. ಹೌದಾ? ಸೊ ಅವ್ರು ಏನು ಮಾಡಿದ್ರು? ಅವರು ಪ್ರಾಣಸ್ತಂಭನ ಮಾಡಿದ್ರು. ನಿಮ್ಗೆ ಏನು ಹೇಳಕತ್ತೀನಲ್ಲ ಇದನ್ನ ಡೀಪ್ ಮಾಡ್ಕೊಂತ ಹೋದ್ರು. ನೀವು ಒಂದು ಕ್ಷಣ ಮಾಡಿದ್ರೆ ಅವ್ರು 10 ನಿಮಿಷ ಮಾಡಿದ್ರು. 10 ನಿಮಿಷ ನೀವು 10 ನಿಮಿಷ ಮಾಡಿದ್ರೆ ತಾಸು ಮಾಡಿದ್ರು. ಇಡೀ ದಿವ್ಸ ಕುಂತರು ಅವರು. ಮುಗೀತಪ್ಪ, ಸಿದ್ಧಿ ಆಯ್ತು. ಬೇಕಾಯ್ತು. ನೀವು ಇನ್ನೂ ಒದ್ದಾಡ್ತೀರಿ, ಮಕ್ಕಳ ಮಾತು ಕೇಳ್ಬೇಕು, ಒದ್ದಾಡ್ತೀರಿ. ಜಗತ್ತ ಮಾತು ಕೇಳ್ತದ ಅವ್ರದ್ದು. ಇಡೀ ಜಗತ್ತ ಅವ್ರ ಮಾತು ಕೇಳ್ತದ. ಅವರು ಏನು ಧ್ಯಾನ ಮಾರ್ಗದಿಂದ, ಸಮಾಧಿ ಮಾರ್ಗದಿಂದ ಮೇಲೆ ಕೇಳುವಾಗ ಎಷ್ಟು ಜನ ಸೇರಿರ್ತಾರೆ. ಹೆಂಗ ಬದ್ರಿನಾಥ, ಕೇದಾರನಾಥ ಬಾಗಿಲು ತೆಗಿತಾವ. ಹೌದಾ? ಮೇ 25 ಸುಮಾರು ಆಜುಬಾಜು ಎಷ್ಟು ಮಂದಿ ಹೋಗ್ತಾರ ಬಾಗಿಲ ತೆಗಿಲಿಕ್ಕೆ. ಇಲ್ಲಿ ಹಾಸನದಾಗ ಶಾಸನಾಂಬ ದೇವಿ ದರ್ಶನ ಆಗುತ್ತ 1 ತಿಂಗಳಿಗೊಮ್ಮೆ. ಕೇರಳದಾಗ ಹೋಗಿ ಕೊಟ್ಟಿಯೂರು ಅಂತ ಬರ್ತದ. ಕೊಟ್ಟಿಯೂರೊಳಗೆ 1 ವರ್ಷ 1 ತಿಂಗಳ 1 ವರ್ಷಕ್ಕೊಮ್ಮೆ ತೆಗಿತಾರ, 1 ತಿಂಗಳ ಕಾಲ. ಅದ್ರಾಗ ಮತ್ತೆ ಮೊದಲ 5 ಲಾಸ್ಟದ 5 ದಿನ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ. ನಡಬರ್ಕಿದ 20 ದಿವಸ ಅವ್ರಿಗೆ ಪ್ರವೇಶ ಅದ. ಉಳಿದ ಗಂಡ್ಮಕ್ಳಿಗೆ ನಾನು ಹೋಗಿ ಬಂದೆ ಇತ್ತೀಚೆಗೆ. ಅದೊಂದು ಪವಾಡ ಸದೃಶ್ಯ. ಹೌದಾ? ದೀಪ ಹತ್ತಿದ ಹಂಗ ಇರ್ತಾವು. ಕೇದಾರದವ ಹಂಗ, ಬದ್ರಿನಾಥವ್ ಹಂಗ. ಇದಕ್ಕೆ ಉತ್ತರಿಲ್ಲ. ಹೌದಾ? ಅದನ್ನ ನೋಡಕ್ ಹೋಗ್ತಾರ. ಹಂಗ ಆ ಯೋಗಿ ಹೇಳ್ತಿರ್ಬೇಕಾದ್ರೆ ಅವ್ರು ಯಾವಾಗ ಹೇಳ್ತಾರ? ಹರಿದ್ವಾರದಾಗ ಕುಂಭಮೇಳ ಆಗ್ಬೇಕದು. 12 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ಆಗ್ತದ. ಅದು ಕುಂಭಮೇಳ ಹರಿದ್ವಾರದಾಗ ಆಗ್ಬೇಕು. ಅವಾಗ ಮಾತ್ರ ಬರ್ತಾರ ಅವರು, ಪ್ರತಿ 12 ವರ್ಷಕ್ಕೊಮ್ಮೆ. ಹೆಂಗೆ ಹೇಳ್ತಾರ? 11 ವರ್ಷ 9 ತಿಂಗಳಾದಾಗ ಎದ್ದು ಬಿಡ್ತಾರ ಅವರು. ಅಲಾರಾಮ್ ಇಟ್ಟಿರ್ತಾರ, ಜೈವಿಕ ಅಲಾರಾಮ್ ಅಂತಾರ ಅದಕ್ಕೆ. ನಾವು ಹೆಂಗ ಬೆಳಗ್ಗೆ 3:30 ಹೇಳ್ಬೇಕಂತಕೊಂಡು ಅಲಾರಾಮ್ ಇಡೋದಿಲ್ಲ. 11 ವರ್ಷ 9 ತಿಂಗಳಿಗೆ ಅಲಾರಾಮ್ ಇಟ್ಟಿರ್ತಾರ ಅವರು. ಎಚ್ಚರ ಹಾಕಾರ. ಅವಾಗ ಮೈ ತುಂಬ 10-15 ಫುಟ್ ಬರಪಿರ್ತದ ಅವ್ರಿಗೆ. ಹಿಮ ಒಳಗ ಅವರು ಧ್ಯಾನಕ್ಕೆ ಕುಂತಿರ್ತಾರ. ಎಚ್ಚರ ಆಗಿರ್ತತೆ. ಕತ್ತಲ ಮತ್ತು ಮ್ಯಾಗ ಹಿಮ. ಅದೇ ಕಣ್ಣು ಮುಚ್ಚಿದ ಇದ್ರೊಳಗನ ಬಾಡಿ ಎಲ್ಲ ಗರಂ ಮಾಡ್ಕೊಂತಾರ ಅವರು.
ತಪಶಕ್ತಿಯಿಂದ. ಯಾವಾಗ ಬಾಡಿ ಗರಂ ಆಗತ್ತಾ ಹಿಮ ಕರಗ್ತಾ ಬರ್ತದೆ, ಅದು ಅವಾಗ ಹೊರಗೆ ಬರ್ತಾರೆ. ನಾವು ಎದ್ದಾಗ ಅವ್ರದ್ದು 13 kg ಇತ್ತು. 13 kg ಬರೀ 13 ಕಿಲೋ. ಮುಂದೆ ಅವರು ಮೂರು ತಿಂಗಳ ಮುಂಚೆಗೆ 3 ತಿಂಗಳ ನಂತರ ಕೇವಲ 6 ತಿಂಗಳು ಎದ್ದಿರ್ತಾರೆ. ಅವಾಗ 17 ಕಿಲೋ ಹಾಕಾರಲ್ಲ ಅಷ್ಟಕ್ಕೆ ಮತ್ತೆ ಹೊಳ್ಳಿ ಕೂಡಬೇಕಾದಾಗ. ಅವಾಗ ಕೇವಲ ಆಯ್ಕೆಯಾದ ಶಿಷ್ಯರಿಗೆ ಮಾತ್ರ ದರ್ಶನ ಕೊಡ್ತಾರೆ. ಹೌದಾ? ಅವರ ದರ್ಶನವೇ ಅದು ಭಯಂಕರ ಅದ್ಭುತ. ಮೈ ರೋಮಾಂಚನಗೊಳ್ತದ್ದು. ಹರಿದ್ವಾರದಾಗ ಬರ್ತಾರೆ ಅವರು. ಹೌದಾ? 6 ತಿಂಗಳಿಗೆ ಮಾಲ. ಮತ್ತು ಅವ್ರು ಏನು ಮಾಡ್ತಾರಪ್ಪ ಅದು 2 ತಪ್ಪಲ ತಿಂತಾರೆ ಅವರು. 2 ತಪ್ಪಲ ಕೈಯಾಗ ಬಗ್ಗಲ ಕಲಬತ್ತಿರ್ತದೆ. ಕಲಬತ್ತಂದ್ರೆ ತಿಕ್ತಾರಲ್ಲ, ತಿಕ್ಕೊಂಡು ಅದನ್ನ ನೆಕ್ಕಿ ಬಿಡ್ತಾರೆ, ಮುಗಿದೋದು. ಅಷ್ಟೇ ಒಂದಿಷ್ಟು ಹಿಮಗಡ್ಡೆ ನೆಕ್ತಾರೆ. ಅಷ್ಟೇ ಊಟ. ನಾವು ತಿಳ್ಕೊಂಡು ಊಟ ಬಿಟ್ಟರೆ ಸಾಯ್ತೀವಿ ಅಂದ್ಕೊಂಡು ಊಟನೂ ಇಲ್ಲ, ಏನೂ ಇಲ್ಲ, ಹವನೇ ಇಲ್ಲ ಇವನ್. ಮತ್ತು ಒಳಗೆ ಹೋಗಿ ಕುಂತು ಬಿಡ್ತಾರೆ. 6 ತಿಂಗಳಾಗಣ, ಮುಂಚೆ 3 ತಿಂಗಳ, ನಂತರದ 3 ತಿಂಗಳು ಎಲ್ಲರಿಗೂ ಭೇಟಿಯಾಗಿ ಸಂಚಾರ ಮಾಡಿ ಮತ್ತೆ ಅಲ್ಲಿ ಕುಂತಿಲ್ಲೋ ಪ್ರಾಣಸ್ತಂಭನ ಅಂದರೆ ಇಡೀ ಜೀವನ ನೆತ್ತಿಗೇರಿಸ್ಬಿಡ್ತಾರೆ ಅವರು. ಇದನ್ನು ನಾನು ಅವರ ಶಿಷ್ಯರ ಹತ್ರ ಕಲ್ತೀನಿ, ನಾನು ಪ್ರಾಣಸ್ತಂಭನ ಕ್ರಿಯಾಯೋಗವನ್ನು. ಬಟ್ ನಾನು ವಿಫಲನಾದೆ, ನಾನು ಫೇಲ್ ಆಗ್ತದೆ. ಕಲಿಬೇಕಾದ್ರೆ ಸ್ವಲ್ಪ ನನ್ನದೇ ತಪ್ಪಿನ ಮೂಲಕ ನಾನು ಕಲಿಲಿಕ್ಕೆ ಹೋಗಿದ್ದೆ. ಕೇವಲ 17 ನಿಮಿಷ ಮಾತ್ರ ನಾನು ಹಿಡಿದೆ ಉಸಿರನ್ನು. 17 ನಿಮಿಷ ವಿತೌಟ್ ಬ್ರೀದಿಂಗ್. 17 ನಿಮಿಷ ಉಸಿರಾಟವೇ ಇಲ್ಲ ನಂದು. ಇನ್ನೂ ನಾನು ಮುಂದುವರಿತಿದ್ದೆ. ಭಯ ಬಂತು ನನಗೆ ಒಳಗೆ. ಏನೋ ನನ್ನ ಶರೀರ ಎಲ್ಲೋ ಹೋಗದಿದ್ದೆ, ನಾನು ಹೊಂಟು ಬಿಟ್ಟೆ ಅನಿಸ್ತು. ಅವಾಗ ಗಾಬರಿಯಾಗಿ ನಾನು ಪಕ್ಕದ ಕಂತಗದೆ ಮುಗಿದು ಬ್ರೇಕ್ ಆಗ್ತದೆ. ಆ ಬ್ರೇಕ್ ಆದಾಗ ಇಡೀ ಮೈಯೆಲ್ಲ ಹಿಮ ಆಗಿಬಿಡುತ್ತೆ. ಅಂದರೆ ಕೊರಡು ಕಟ್ಗಿ ಟೈಪ್ ಆಗ್ಬಿಡ್ತು. ಹುಚ್ಚು ನಗಾಕಾಗ್ತಿದೆ. ಪ್ರಜ್ಞೆನೇ ಇದ್ದಿಲ್ಲ. ಮತ್ತು ಆ ಪರೀಕ್ಷೆ ಮಾಡಬೇಕಾದಾಗ ಡಾಕ್ಟರ್ ಸಿಗ್ತಾರೆ. ಮತ್ತು ಕೈ ತಿಕ್ಕಿದ್ರು, ಬುದ್ಧಿ ತಿಕ್ಕಿದ್ರು, ಇದನ್ನು ತಿಕ್ಕಿದ್ರು, ಮತ್ತು ನಮಗೆ ಪುನರ್ಜನ್ಮ ಕೊಟ್ಟರು. ಇಂಥದ್ದೊಂದು ಅದ್ಭುತ ತಂತ್ರಗಳನ್ನು ಯೋಗಿಗಳಲ್ಲಿ ಕಲಿಸ್ತಾರೆ. ಅದಕ್ಕೆ ಅನೇಕ ಅಲ್ಲಿ ಆಶ್ರಮಗಳದಾವೆ. ಅದ್ರ ಬಗ್ಗೆ ಮತ್ತು ನಾ ಹೇಳ್ತೀನಂತ ಇಷ್ಟೆಲ್ಲ ಹೇಳೋ ಮೂಲ ಉದ್ದೇಶ ಅಂದ್ರೆ, ನಾನು ಮಾಡಿಸಿದ್ದು ಒಂದು 5-10 ನಿಮಿಷ ಮಾಡಿಸಿದ್ದೆ. ಅಂತ ನಿರ್ಲಕ್ಷ್ಯ ಮಾಡಬೇಡ್ರಿ. ನೀವು ಯಾವಾಗ ನಾ ಜ್ಞಾನ ಕೊಟ್ಟೆ, ಆದರೆ ಅದನ್ನು ನೀವು ಮಾಡಿದಾಗ ಅದರ ಅದ್ಭುತತೆ ಗೊತ್ತಾಗ್ತದೆ ನಿಮಗೆ. ಮಾಡಿ ನೋಡೋದು. ಅದು ಸುಮ್ಮನೆ ಖಾಲಿ ಕೊಡಬೇಡಿ. ಯಾವಾಗ ಟೈಮ್ ಸಿಗುತ್ತೆ ಸಿಂಪ್ಲಿ ಇದನ್ನು ಮಾಡಿ. ಮುಂದಿನ ಹಂತವನ್ನು ನಾಳೆ ಕಲಿಸ್ತೀನಂತ. ಸೊ ನಾನು ಹೋಗ್ಬರ್ತೀನಿ. ಗೊತ್ತಾಯಿತು. 8:15ಕ್ಕೆ ಹೋಗಬೇಕಾಗಿತ್ತು. ಸೊ ಮತ್ತೆ ನಾಳೆಗೆ ಹೊಸವಾದ ತಂತ್ರಗಳನ್ನ ನನ್ನ ಕೂಡ ದಿನಾಲು 2 ತಾಸು ಇದ್ರಪ್ಪ ಅಂದರೆ ಪರಮಾದ್ಭುತ ಅನುಭವ ನಿಮ್ಗೆ ಸಿಗ್ತಾ ಹೋಗ್ತದೆ. ನನಗೆ ಪ್ರಾರಂಭದ ದಿನಗಳಲ್ಲಿ ನನಗೂ ಟೈಮ್ ಸಿಗಲಿಲ್ಲ. ನೀವು ಬಂದರೂ ಕೂಡ ಈಗ ಸಮಯ ಸಿಕ್ಕಿದೆ, ಅದಕ್ಕೆ ವೇಸ್ಟ್ ಮಾಡಬಾರ್ದು ಅಂತಿಕೊಂಡು ಎಲ್ಲವನ್ನೂ ಹೇಳ್ತಾ ಇದ್ದೀನಿ. ಇಂಥ ಅನೇಕ ಸಾಧನಾ ಮಾರ್ಗಗಳನ್ನು ನಾನು ಕಲಿಸಿದಾಗ ಅದನ್ನು ಮಾಡಿದ್ರಪ್ಪ ಅಂತಂದ್ರೆ ಇವೆಲ್ಲ ನೋವು, ಇವೆಲ್ಲ ನಶ್ವರ ಆಗಿಲ್ಲ, ಇರೋದೇ ಇಲ್ಲ. ನಾ ಹೇಳಿಲ್ಲ, ನಿಮ್ಮ ನೋವು ಬರಲಿಕ್ಕೆ ಮೂಲ ಕಾರಣ ಕರ್ಮಗಳು. ಈಗ ನೀವು ಮನಸ್ಸು ನುಷ್ಟಲ್ಲ, ಕರ್ಮ ಕಾಡ್ತಿನಿಂದು ನಿನಗೆ ಪರಿಣಾಮ ಆಗುತ್ತೆ. ಆಕಿನ ಮನಸ್ಸು ನೀನು ನುಷ್ಟಿದಿಲ್ಲೋ ನಿನಗೆ ಕಾಡ್ತಾವ. ಹಿಂಗೆ ಯಾರ್ಯಾರ್ದೋ ಮನಸ್ಸು ನುಷ್ಟಿದ್ದಕ್ಕೆ ನಿಮ್ಗೆ ಬಂದಾವ. ಈ ಥರ ಅತ್ತಿ ಮನಸ್ಸು ನುಸ್ತೀರಿ, ಮಾವನ ಮನಸ್ಸು ನುಸ್ತೀರಿ, ಗಂಡನ ಮನಸ್ಸು ನುಸ್ತೀರಿ, ಮಕ್ಕಳ ಮನಸ್ಸು ನುಸ್ತೀರಿ, ನೆರೆಯವರ ಮನಸ್ಸು ನುಸ್ತೀರಿ, ಭ್ರಷ್ಟಾಚಾರ ಮಾಡ್ತೀರಿ, ಹಣ ಎತ್ತಿ ಹಾಕ್ತೀರಿ, ಲ್ಯಾಂಡ್ ಎತ್ತಿ ಹಾಕ್ತೀರಿ, ಕೊಟ್ಟು ಸಾಲ ವಾಪಸ್ ಕೊಡೋದಿಲ್ಲ. ಎಷ್ಟು ಬರುತ್ತೆ ಜೀವ. ಆ ಮರಗಿದ್ದೆಲ್ಲ ನಿಮಗೆ ಕರ್ಮ ಆಗಿ ಕಾಡ್ತದೆ. ಅದು ನಿಮಗೆ ನೋವಾಗಿ ಕಾಡ್ತದೆ, ನಿಮ್ಮ ಆರೋಗ್ಯ ಕೆಡ್ತದೆ. ಓಕೆ, ಬಂದೆ. ಓಕೆ, ಶ್ರೀ ಗುರುದೇವ್. ಒಂದೇ ಒಂದು ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ. ಕಣ್ಮುಚ್ಚ್ರಿ. ಓಂಕಾರ. ಓ ಶಾಂತಿ 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 ಶಾಂತಿ. ಶ್ರೀ ಗುರುದೇವ್.